ಭೂಗತ ಲೋಕ ಎಂಬುದು ನರಕದ ಬಾಗಿಲು ಇದ್ದ ಹಾಗೆ. ಯಾರು ಬಾಗಿಲು ತಟ್ಟಿ ಮುಂದೆ ಹೋಗುತ್ತಾರೋ ಅವರ ಜೀವನ ನರಕಮಯವಾಗುವುದು ಖಂಡಿತ. ಈ ಭೂಗತ ಲೋಕದಲ್ಲಿನ 10 ನಟೋರಿಯಸ್ ಗ್ಯಾಂಗ್ಸ್ಟರ್ ಗಳು ಯಾರು, ಇದರಲ್ಲಿ ಭಾರತೀಯರು ಇದ್ದಾರಾ, ಇದ್ದರೆ ಯಾರು, ಎಲ್ಲವನ್ನು ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಗೆ ಮಾತ್ರ ಮಾಡಲಾಗಿದೆ. ಆದ ಕಾರಣ ದಯವಿಟ್ಟು ಯಾರು ಕೂಡ ಇದರಿಂದ ಪ್ರೇರೇಪಿತರಾಗಬೇಡಿ. ಯಾರೇ ಆಗಲಿ ಯಾವುದೇ ಅಪರಾಧಕ್ಕಾಗಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ನಂಬರ್ 10, ದ ಸ್ಕಾರ್ಫೇಸ್ ಎಂಬ ಹೆಸರಿನಿಂದಲೇ ಕುಖ್ಯಾತಿ ಪಡೆದಿದ್ದ ಆಲ್ಫೋನ್ಸ್ ಗ್ಯಾಬ್ರಿಯಲ್ ಕ್ಯಾಪೋನ್ ಜನವರಿ 17, 1899ರಲ್ಲಿ ನ್ಯೂಯಾರ್ಕ್ ಅಲ್ಲಿ ಜನಿಸುತ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಗ್ಯಾಂಗ್ ಗಳಲ್ಲಿ ಸೇರಿ ನಂತರ ಚಿಕಾಗೋಗೆ ತೆರಳಿ ಜಾನಿ ಟೊರಿಯೋ ಎಂಬಾತನ ಅಡಿಯಲ್ಲಿ ಕೆಲಸ ಮಾಡಿ ಅಪರಾಧ ಲೋಕಕ್ಕೆ ಎಂಟ್ರಿ ಕೊಟ್ಟ. 1920ರ ದಶಕದಲ್ಲಿ ಅಮೆರಿಕದಲ್ಲಿ ಮದ್ಯಪಾನ ನಿಷೇಧವಾದಾಗ ಕ್ಯಾಪೋನ್ ಅಕ್ರಮವಾಗಿ ಮದ್ಯ ಸಾಗಣೆ ಮತ್ತು ಮಾರಾಟದ ಮೂಲಕ ಕೋಟ್ಯಾಂತರ ಹಣ ಸಂಪಾದಿಸಿದ. ಇದೇ ಕಾರಣದಿಂದ ನಂತರ 1925ರಲ್ಲಿ ಅಂದ್ರೆ 26ನೇ ವಯಸ್ಸಿನಲ್ಲಿ ಚಿಕಾಗೋದ ಅಕ್ರಮ ಮದ್ಯದಂಧೆಯ ಮುಖ್ಯಸ್ಥನಾದನು. ಅಷ್ಟೇ ಅಲ್ಲ, 1929ರ ಸೇಂಟ್ ವ್ಯಾಲೆಂಟೈನ್ಸ್ ಡೇ ಹತ್ಯಾಕಾಂಡದಲ್ಲಿ ಆತನ ವಿರೋಧಿಗಳನ್ನು ಅಮಾನುಷವಾಗಿ ಹತ್ಯೆ ಮಾಡಿದನು. ಈತನ ಹೆಸರು ಅಕ್ರಮ ಮದ್ಯ ವ್ಯವಹಾರ, ಜೂಜಾಟ ಮತ್ತು ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ಮುಂದಿತ್ತು. ನಿಮಗೆ ಆಶ್ಚರ್ಯ ಆಗಬಹುದು, ಆದರೆ ಈತ ತನ್ನ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಿಕೊಳ್ಳಲು ಬಡವರಿಗೆ ಫ್ರೀಯಾಗಿ ಆಹಾರ ನೀಡಲು ಮುಂದಾಗುತ್ತಾನೆ. ಇದರ ಪರಿಣಾಮವಾಗಿ 1930ರಲ್ಲಿ ಸೂಪ್ ಕಿಚನ್ ಅನ್ನು ಶುರು ಮಾಡುತ್ತಾನೆ. ಮೊದಲಿಗೆ 2200 ಜನರಿಗೆ 3 ಹೊತ್ತು ಊಟ ಸಿಗುತ್ತಿತ್ತು. ನಂತರ ಇದು ದೊಡ್ಡ ಸಂಖ್ಯೆಯಲ್ಲಿ ಬದಲಾಗುತ್ತೆ. ಆದರೆ 1931ರಲ್ಲಿ ನಟೋರಿಯಸ್ ಗ್ಯಾಂಗ್ಸ್ಟರ್ ಕ್ಯಾಪೋನ್ ಇನ್ಕಮ್ ಟ್ಯಾಕ್ಸ್ ಇವೇಷನ್ ಕಾರಣದಿಂದ 11 ವರ್ಷಗಳ ಕಾಲದ ಜೈಲು ಶಿಕ್ಷೆಗೆ ಒಳಪಡುತ್ತಾನೆ. ನಂತರ ಅನಾರೋಗ್ಯದಿಂದ 1947ರಲ್ಲಿ ಸಾವನ್ನಪ್ಪುತ್ತಾನೆ. ನಂಬರ್ 9, ಕಿಂಗ್ ಆಫ್ ಕೊಕೈನ್ ಮತ್ತು ಎಲ್ ಪ್ಯಾಟ್ರೋನ್ ಅಂದ್ರೆ ದ ಬಾಸ್ ಅಂತಾನೆ ಫೇಮಸ್ ಆಗಿದ್ದ ಪ್ಯಾಬ್ಲೋ ಎಸ್ಕೋಬಾರ್ ಡಿಸೆಂಬರ್ 1, 1949ರಲ್ಲಿ ಕೊಲಂಬಿಯಾದಲ್ಲಿ ಜನಿಸಿದನು. ಆರಂಭದಲ್ಲಿ ಸಣ್ಣ ಪುಟ್ಟ ಕಳ್ಳತನ ಹಾಗೂ ಅಪರಾಧಗಳನ್ನು ಮಾಡುತ್ತಿದ್ದ ಈತ ನಂತರ 1970ರ ದಶಕದಲ್ಲಿ ಕೊಕೈನ್ ಡ್ರಗ್ಸ್ ಮಾರಾಟದಲ್ಲಿ ತೊಡಗಿಕೊಳ್ತಾನೆ. ಇದರ ಪರಿಣಾಮವಾಗಿ ಮೆಡೆಲಿನ್ ಕಾರ್ಟೆಲ್ ಎಂಬ ದೊಡ್ಡ ಟ್ರಾಫಿಕಿಂಗ್ ನೆಟ್ವರ್ಕ್ ಅನ್ನೇ ಕಟ್ಟುತ್ತಾನೆ. ಈ ರೀತಿ ಕೊಲಂಬಿಯಾದ ಕುಖ್ಯಾತ ಮಾದಕ ದ್ರವ್ಯ ಕಳ್ಳ ಸಾಗಾಣೆದಾರನಾಗಿ 1976ರಲ್ಲಿ 39 kg ಕೊಕೈನ್ನೊಂದಿಗೆ ಅರೆಸ್ಟ್ ಆಗ್ತಾನೆ. ಇದರಿಂದ ಆತ ಹೆಸರುವಾಸಿಯಾಗುತ್ತಾನೆ. ಅಷ್ಟೇ ಅಲ್ಲ, 1980ರ ದಶಕದಲ್ಲಿ ಅಮೆರಿಕಾಗೆ ಸಾಗಣೆಯಾಗುತ್ತಿದ್ದ ಕೊಕೈನ್ 80% ಭಾಗ ಪ್ಯಾಬ್ಲೋನ ಹಿಡಿತದಲ್ಲಿತ್ತು. ಅಚ್ಚರಿ ಎಂಬಂತೆ 1981ರಲ್ಲಿ ಕೊಲಂಬಿಯಾದ ಕಾಂಗ್ರೆಸ್ಗೆ ಆಯ್ಕೆಯಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾನೆ. ಈತನ ದಾರಿಗೆ ಅಡ್ಡ ಬಂದ ಅನೇಕ ರಾಜಕಾರಣಿಗಳು, ನ್ಯಾಯಾಧೀಶರು ಮತ್ತು ಪೊಲೀಸರಿಗೆ ಸ್ವರ್ಗ ಹಾಗೂ ನರಕದ ದಾರಿಯನ್ನು ತೋರಿಸ್ತಾನೆ. ಆಲ್ಫೋನ್ಸ್ ಗ್ಯಾಬ್ರಿಯಲ್ ಕ್ಯಾಪೋನ್ ರೀತಿ ಈತ ಕೂಡ ಒಳ್ಳೆಯ ಮನುಷ್ಯ ಅಂತ ಬಿಂಬಿಸಲು ಬಡವರಿಗೆ ಮನೆ, ಶಾಲೆ, ಸ್ಟೇಡಿಯಂಗಳನ್ನೆಲ್ಲ ಕಟ್ಟಲು ಶುರು ಮಾಡುತ್ತಾನೆ. ನಂತರ ಡಿಸೆಂಬರ್ 2, 1993ರಲ್ಲಿ ಭದ್ರತಾ ಪಡೆಗಳು ಕಿಂಗ್ ಆಫ್ ಕೊಕೈನ್ ಪ್ಯಾಬ್ಲೋನನ್ನು ಗುಂಡಿಕ್ಕಿ ಕೊಲ್ತಾರೆ. ನಂಬರ್ 8, ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಕುಖ್ಯಾತ ಮತ್ತು ಪ್ರಭಾವಶಾಲಿ ಮಾಫಿಯಾ ಡಾನ್ಗಳಲ್ಲಿ ಒಬ್ಬ ಆಗಿದ್ದ ಜಾನ್ ಗೊಟ್ಟಿ ಅಕ್ಟೋಬರ್ 27, 1940ರಲ್ಲಿ ಜನಿಸ್ತಾನೆ. ಬಾಲ್ಯದಿಂದಲೇ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಗೊಟ್ಟಿ ಕ್ರಮೇಣ ಮಾಫಿಯಾ ಸಂಘಟನೆಯ ಕಡೆಗೆ ಮುಖ ಮಾಡ್ತಾನೆ. ಕೊಲೆ, ಹಫ್ತಾ ವಸೂಲಿ, ಜೂಜಾಟದಲ್ಲಿ ಹೆಸರು ಮಾಡಿದ್ದ ಗೊಟ್ಟಿ 1985ರಲ್ಲಿ ಗ್ಯಾಂಬಿನೋ ಕ್ರೈಮ್ ಫ್ಯಾಮಿಲಿ ಒಂದು ಕ್ರಿಮಿನಲ್ ಗಳ ಸಂಸ್ಥೆಯಾಗಿತ್ತು. ಇದನ್ನು 5 ಕುಟುಂಬಗಳು ನೋಡಿಕೊಳ್ತಾ ಇತ್ತು. ಇದರ ಬಾಸ್ ಆಗಿದ್ದ ಪಾಲ್ ಕ್ಯಾಸ್ಟೆಲಾನೋ ಎಂಬಾತನನ್ನು ಕೊಂದು ನಂತರ ಜಾನ್ ಗೊಟ್ಟಿ ಈ ಸಂಸ್ಥೆಯ ನೇತೃತ್ವವನ್ನು ವಹಿಸಿಕೊಳ್ಳುತ್ತಾನೆ. ಮೀಡಿಯಾಗಳ ಕಣ್ಣನ್ನು ಸೆಳೆಯುವ ರೀತಿ ಮಿರಮಿರ ಮಿಂಚುವ ಅತ್ಯುತ್ತಮ ಬಟ್ಟೆಗಳನ್ನು ಧರಿಸುತ್ತಿದ್ದ ಗೊಟ್ಟಿ. ಇದೇ ಕಾರಣಕ್ಕೆ ಈತನನ್ನು ಡ್ಯಾಪರ್ ಡಾನ್ ಅಂತ ಕರೆಯುತ್ತಿದ್ದರು. 1980ರ ದಶಕದಲ್ಲಿ ಈತನ ಮೇಲಿದ್ದ ಅನೇಕ ಗಂಭೀರ ಅಪರಾಧ ಪ್ರಕರಣಗಳಿಂದ ಈತ ಸುಲಭವಾಗಿ ತಪ್ಪಿಸಿಕೊಂಡಿದ್ದರಿಂದ ಮಾಧ್ಯಮಗಳು ಈತನನ್ನು ಟೆಫ್ಲಾನ್ ಡಾನ್ ಅಂತ ಕರೆಯುತ್ತಿದ್ದರು. ಆದ್ರೆ ದೀರ್ಘಾವಧಿ ತನಿಖೆಯ ನಂತರ FBI ಈತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಯಿತು. 1992ರಲ್ಲಿ ಕೊಲೆ ಮತ್ತು ಸುಲಿಗೆ ಪ್ರಕರಣಗಳಲ್ಲಿ ದೋಷಿಯಾಗಿ ಸಾಬೀತಾದ ನಂತರ ಗೊಟ್ಟಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಆದ್ರೆ ಜೈಲಿನಲ್ಲಿದ್ದಾಗಲೇ ಗಂಟಲಿನ ಕ್ಯಾನ್ಸರ್ನಿಂದ ಜೂನ್ 10, 2002ರಲ್ಲಿ ನಿಧನನಾದ. ನಂಬರ್ 7, ಲಕ್ಕಿ ಲೂಸಿಯಾನೋ ಅಲಿಯಾಸ್ ಸಾಲ್ವಟಾರ್ ಲುಸಾನಿಯಾ ಇಟಲಿಯಲ್ಲಿ ಜನಿಸಿ ನಂತರ ಅಮೆರಿಕಾಗೆ ವಲಸೆ ಬಂದ. ಆದ್ರೆ ಈ ಒಂದು ಘಟನೆ ಸಾಲ್ವಟಾರ್ ಲುಸಾನಿಯಾನನ್ನು ಲಕ್ಕಿ ಲೂಸಿಯಾನೋವನ್ನಾಗಿ ಮಾಡಿತು. ಇದುವೇ 1929ರ ಗ್ಯಾಂಗ್ಲ್ಯಾಂಡ್ ಹತ್ಯೆ. 1929ರಲ್ಲಿ ಗ್ಯಾಂಗ್ಲ್ಯಾಂಡ್ ಹತ್ಯೆಯಲ್ಲಿ ಆಶ್ಚರ್ಯವೆಂಬಂತೆ ಲುಸಾನಿಯಾ ಬದುಕುಳಿಯುತ್ತಾನೆ. ಅದಕ್ಕೆ ಅದೃಷ್ಟವಂತ ಅಥವಾ ಲಕ್ಕಿ ಎಂಬ ಅಡ್ಡ ಹೆಸರು ಬಂತು. ತದನಂತರ 1931ರಲ್ಲಿ ಲೂಸಿಯಾನೋ ನ್ಯೂಯಾರ್ಕ್ನ ಹಳೆಯ ಮಾಫಿಯಾ ಬಾಸ್ಗಳ ಕತೆ ಮುಗಿಸಿ ಮಾಫಿಯಾದಲ್ಲಿನ ಯುದ್ಧಗಳಿಗೆ ಅಂತ್ಯ ಹಾಡಿದ. ಅಷ್ಟೇ ಅಲ್ಲ, ಅಮೆರಿಕದಾದ್ಯಂತ ಇದ್ದ 5 ಪ್ರಮುಖ ಮಾಫಿಯಾ ಕುಟುಂಬಗಳನ್ನು ಒಗ್ಗೂಡಿಸಿ ದಿ ಕಮಿಷನ್ ಎಂಬ ಆಡಳಿತ ಮಂಡಳಿಯನ್ನು ಸ್ಥಾಪಿಸಿದ.
ತಪ್ಪಿಸಿದನು. ಇದು ಮಾಫಿಯಾ ಸಂಘರ್ಷಗಳನ್ನು ತಪ್ಪಿಸಿ ಲಾಭವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡಿತು. ಇಷ್ಟಕ್ಕೆ ನಿಲ್ಲದ ಲೂಸಿಯಾನೋ ಗ್ಯಾಂಗ್ಸ್ಟರ್ಗಳು ವ್ಯವಹಾರದಂತೆ ಕೆಲಸ ಮಾಡಬೇಕೆಂದು ಬಯಸುತ್ತಾನೆ. ವೇಶ್ಯಾವಾಟಿಕೆ, ಸುಲಿಗೆ ಮತ್ತು ಮದ್ಯ ಕಳ್ಳ ಸಾಗಾಣಿಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿದ. ಈತನ ಅತಿದೊಡ್ಡ ಕಾನೂನುಬಾಹಿರ ಚಟುವಟಿಕೆ ಎಂದರೆ ಅದುವೇ ನ್ಯೂಯಾರ್ಕ್ ವೇಶ್ಯಾವಾಟಿಕೆ ಜಾಲವನ್ನು ನಿಯಂತ್ರಿಸಿದ್ದು. ಇದರ ಪರಿಣಾಮವಾಗಿ 1936ರಲ್ಲಿ ದೀರ್ಘಾವಧಿ ಜೈಲು ಶಿಕ್ಷೆಗೆ ಒಳಗಾಗ್ತಾನೆ. ಆದರೆ ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕ ಸರ್ಕಾರಕ್ಕೆ ಸಹಾಯ ಮಾಡಿದ ಕಾರಣ ಜೈಲಿನಿಂದ ಬಿಡುಗಡೆಗೊಳಿಸಿ ಇಟಲಿಗೆ ಗಡೀಪಾರು ಮಾಡುತ್ತಾರೆ. ನಂತರ 1962ರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾನೆ. ನಂಬರ್ 6. 1960 ಮತ್ತು 70ರ ದಶಕದಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಹೆರಾಯಿನ್ ಡ್ರಗ್ಸ್ ಕಳ್ಳ ಸಾಗಾಣಿಯಲ್ಲಿ ಈತನ ಹೆಸರು ಮುಂದಿತ್ತು. ಇವನೇ ಫ್ರಾಂಕ್ ಲ್ಯೂಕಾಸ್. ಬಂಪಿ ಜಾನ್ಸನ್ ಎಂಬ ಮಾಫಿಯಾ ಬಾಸ್ನ ಮರಣದ ನಂತರ ಲ್ಯೂಕಾಸ್ ಅಮೆರಿಕದ ಹಾರ್ಲೆಮ್ ಪ್ರದೇಶದಲ್ಲಿ ಡ್ರಗ್ ವ್ಯಾಪಾರವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ. ಈತ ಈ ವ್ಯಾಪಾರದಲ್ಲಿ ಮಧ್ಯವರ್ತಿಗಳನ್ನು ತೆಗೆದುಹಾಕಿ ನೇರವಾಗಿ ಉತ್ಪಾದಕರಿಂದ ಖರೀದಿಸಲು ಮುಂದಾಗ್ತಾನೆ. ಆದರೆ ಇದರ ಉತ್ಪಾದನೆ ಆಗ್ನೇಯ ಏಷ್ಯಾದಲ್ಲಿ ಆಗುತ್ತಿತ್ತು. ಈತನನ್ನು ಆಧರಿಸಿ ಅಮೆರಿಕನ್ ಗ್ಯಾಂಗ್ಸ್ಟರ್ ಸಿನಿಮಾ ರಿಲೀಸ್ ಮಾಡಲಾಯಿತು. ಅದರಲ್ಲಿ ತೋರಿಸಿದ ಪ್ರಕಾರ ಆ ಸಮಯದಲ್ಲಿ ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂಗಳ ನಡುವೆ ಯುದ್ಧ ನಡೆಯುತ್ತಿತ್ತು. ಅಮೆರಿಕ ದಕ್ಷಿಣ ವಿಯೆಟ್ನಾಂಗೆ ಸಪೋರ್ಟ್ ಮಾಡಿತ್ತು. ಆ ಸಮಯದಲ್ಲಿ ಅಮೆರಿಕದ ಸೈನಿಕರ ಶವಪೆಟ್ಟಿಗೆಯಲ್ಲಿ ಡ್ರಗ್ಸ್ ಇಟ್ಟು ಕಳ್ಳ ಸಾಗಣೆ ಮಾಡುತ್ತಿದ್ದರು. ಇದರ ಪರಿಣಾಮವಾಗಿ ನ್ಯೂಯಾರ್ಕ್ನಲ್ಲಿ ವ್ಯಸನಿಗಳ ಸಂಖ್ಯೆ ಹೆಚ್ಚಾಯಿತು. ಅಷ್ಟೇ ಅಲ್ಲ, ಅಪರಾಧ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಯಿತು. ಅಂತಿಮವಾಗಿ ಈ ಅಪರಾಧಗಳಿಗೆ ಈತನನ್ನು ಬಂಧಿಸಲಾಯಿತು. ನಂಬರ್ 5. ಕಾರ್ಲೋ ಗ್ಯಾಂಬಿನೋ ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಕುಖ್ಯಾತ ಇಟಾಲಿಯನ್ ಅಮೆರಿಕನ್ ಮಾಫಿಯಾ ಬಾಸ್ ಆಗಿದ್ದ. ಈತ ಆಗಸ್ಟ್ 24, 1902ರಲ್ಲಿ ಸಿಸಿಯಾ ಪೆಲೆರ್ಮೋದಲ್ಲಿ ಜನಿಸಿ ನಂತರ 1921ರಲ್ಲಿ ಅಮೆರಿಕಾಗೆ ವಲಸೆ ಬಂದ. ಈತ 1957ರಲ್ಲಿ ಆಲ್ಬರ್ಟ್ ಅನಸ್ತಾಸಿಯಾ ಹತ್ಯೆಯ ನಂತರ ಗ್ಯಾಂಬಿನೋ ಕ್ರೈಮ್ ಫ್ಯಾಮಿಲಿಯ ನಾಯಕತ್ವವನ್ನು ವಹಿಸಿಕೊಂಡ. ಅಷ್ಟೇ ಅಲ್ಲ, ಲಕ್ಕಿ ಲೂಸಿಯಾನೋ ಕಟ್ಟಿದ್ದ ದಿ ಕಮಿಷನ್ ಸಂಸ್ಥೆಯನ್ನು ನಿಯಂತ್ರಿಸುತ್ತಿದ್ದ ಕಾರ್ಲೋ ಸಾಲ ವಸೂಲಿ, ಸುಲಿಗೆ, ಅಪಹರಣ ಹೀಗೆ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ. ಆದರೆ ಈತ ಡ್ರಗ್ಸ್ ವಹಿವಾಟನ್ನು ಮಾಡುತ್ತಿರಲಿಲ್ಲ, ಏಕೆಂದರೆ ಮಾಡರ್ನ್ ಮಾಫಿಯಾ ಬಾಸ್ಗಳ ರೀತಿ ವರ್ಷಾನುಗಟ್ಟಲೆ ಜೈಲಲ್ಲಿ ಕೊಳೆಯಲು ಈತನಿಗೆ ಇಷ್ಟವಿರಲಿಲ್ಲ. ಆದ್ರೂ ಕೂಡ ಈತ ಇನ್ಕಮ್ ಟ್ಯಾಕ್ಸ್ ಇವೇಷನ್ ಕಾರಣದಿಂದ 22 ತಿಂಗಳುಗಳ ಕಾಲ ಜೈಲೂಟ ತಿಂದ. ಈತ 74ನೇ ವರ್ಷಕ್ಕೆ ಮರಣ ಹೊಂದಿದ. ಮರಣ ಹೊಂದುವವರೆಗೆ ಈತ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುತ್ತಿದ್ದ. ನೆಕ್ಸ್ಟ್ ವ್ಯಕ್ತಿಯನ್ನು ನೋಡುವ ಮೊದಲು ವಿಡಿಯೋವನ್ನು ಲೈಕ್ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 4. ಕೊಕೈನ್ ಗಾಡ್ ಮದರ್ ಅಂತಾನೆ ಕುಖ್ಯಾತಿ ಪಡೆದಿದ್ದ ಗ್ರಿಸೆಲ್ಡಾ ಬ್ಲಾಂಕೋ ಫೆಬ್ರವರಿ 15, 1943ರಲ್ಲಿ ಕೊಲಂಬಿಯಾದಲ್ಲಿ ಜನಿಸಿದಳು. 1970 ಮತ್ತು 80ರ ದಶಕದಲ್ಲಿ ಮಿಯಾಮಿ ಮತ್ತು ನ್ಯೂಯಾರ್ಕ್ ಭಾಗದ ಕೊಕೈನ್ ಕಳ್ಳ ಸಾಗಾಣಿಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ಲು. ಈಕೆ ಅತೀವ ಕ್ರೂರತೆಗೆ ಹೆಸರುವಾಸಿಯಾಗಿದ್ದಳು. ಸುಮಾರು 2000ಕ್ಕೂ ಹೆಚ್ಚು ಕೊಲೆಗಳಿಗೆ ಈಕೆ ಕಾರಣಳಾಗಿದ್ದಾಳೆ ಎಂದು ಅಂದಾಜಿಸಲಾಗಿದೆ. ಹಾಗೂ ಸ್ವತಃ 4 ಬಾರಿ ಮದುವೆಯಾಗಿ 4 ಜನ ಗಂಡಂದಿರಿಗೆ ಯಮನ ಪದ ತೋರಿಸಿದ್ದಾಳೆ. ಇದೇ ಕಾರಣಕ್ಕೆ ಈಕೆಯನ್ನು ಬ್ಲ್ಯಾಕ್ ವಿಡೋ ಅಂತ ಕರೆಯುತ್ತಿದ್ದರು. ನಂತರ ಅಮೆರಿಕದಲ್ಲಿ ಸುಮಾರು 20 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ 2004ರಲ್ಲಿ ಕೊಲಂಬಿಯಾಗೆ ಗಡೀಪಾರು ಮಾಡಲಾಯಿತು. ಆದರೆ ಸೆಪ್ಟೆಂಬರ್ 3, 2012ರಂದು ಕೊಲಂಬಿಯಾದ ಮೆಡೆಲ್ ಎಂಬ ಸ್ಥಳದಲ್ಲಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಈಕೆಯನ್ನು ಗುಂಡಿಕ್ಕಿ ಕೊಂದರು. ನಂಬರ್ 3. ಮುಂಬೈನ ಅತ್ಯಂತ ಪ್ರಭಾವಶಾಲಿ ಕಳ್ಳ ಸಾಗಣೆದಾರ ಮತ್ತು ಗ್ಯಾಂಗ್ಸ್ಟರ್ ಆಗಿದ್ದ ಹಾಜಿ ಮಸ್ತಾನ್ ತಮಿಳುನಾಡಿನ ಪಣೈಕುಲಂನಲ್ಲಿ ಜನಿಸಿದ. ಈತ ಮುಖ್ಯವಾಗಿ ಚಿನ್ನ, ಬೆಳ್ಳಿ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ಕಳ್ಳ ಸಾಗಣೆ ಮಾಡುತ್ತಿದ್ದ. ಅಷ್ಟೇ ಅಲ್ಲ, ಸುಲಿಗೆ ಕೂಡ ಮಾಡುತ್ತಿದ್ದ ಎಂದು ವರದಿಗಳು ತಿಳಿಸುತ್ತದೆ. ಆದರೆ ಈತ ಎಂದಿಗೂ ಹಿಂಸಾತ್ಮಕ ಘಟನೆಯಲ್ಲಿ ತೊಡಗಿಕೊಂಡಿರಲಿಲ್ಲ. ಇದೇ ಕಾರಣಕ್ಕೆ ಯಾವುದೇ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಸಿಕ್ಕಿಬೀಳಲಿಲ್ಲ. ಅಷ್ಟೇ ಅಲ್ಲ, ಈತನೊಬ್ಬ ಚಾಣಾಕ್ಷ ಉದ್ಯಮಿ ಹಾಗೂ ಡೀಲ್ ಮೇಕರ್ ಆಗಿದ್ದ ಹಾಗೂ ಬಂದ ಹಣದಿಂದ ಸಿನಿಮಾಗಳನ್ನು ಮಾಡುತ್ತಿದ್ದ. ಈ ಕಾರಣದಿಂದ ಬಾಲಿವುಡ್ ನೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ. ಅಷ್ಟೇ ಅಲ್ಲ, ಗ್ಯಾಂಗ್ಸ್ಟರ್ಗಳೊಡನೆ ಕೂಡ ಒಳ್ಳೆ ಸಂಬಂಧ ಇಟ್ಟುಕೊಂಡಿದ್ದ. ಪೊಲೀಸರೊಂದಿಗೆ ಸ್ನೇಹ ಸಂಬಂಧ ಹೊಂದಿದ್ದ ಮತ್ತು ರಾಜಕೀಯ ಸಂಪರ್ಕ ಬಿಗಿಯಾಗಿತ್ತು. ಇದೇ ಕಾರಣಕ್ಕೆ ತನ್ನದೇ ಆದ ರಾಜಕೀಯ ಪಕ್ಷವನ್ನು ಕಟ್ಟಿದ್ದ. ತದನಂತರ 1994ರಲ್ಲಿ ಸಾವನ್ನಪ್ಪುತ್ತಾನೆ. ನಂಬರ್ 2. 1960ರಿಂದ 80ರ ದಶಕದವರೆಗೆ ಮುಂಬಯಿಯ ಕುಖ್ಯಾತ ಭೂಗತ ಪಾತಕಿ ಮತ್ತು ಪಠಾಣ್ ಗ್ಯಾಂಗ್ ನ ಮುಖ್ಯಸ್ಥನಾಗಿದ್ದ ಕರೀಂ ಲಾಲಾ. ಈತನ ಪೂರ್ಣ ಹೆಸರು ಅಬ್ದುಲ್ ಕರೀಂ ಶೇರ್ ಖಾನ್. ಅಫ್ಘಾನಿಸ್ತಾನದಲ್ಲಿ ಜನಿಸಿದ್ದ ಈತ ಪಠಾಣ್ ಗ್ಯಾಂಗ್ ಎಂಬ ಶಕ್ತಿಶಾಲಿ ಗುಂಪನ್ನು ಮುನ್ನಡೆಸುತ್ತಿದ್ದ. ಈ ಗ್ಯಾಂಗ್ ಹಫ್ತಾ ವಸೂಲಿ, ಸುಪಾರಿ ಮತ್ತು ಅಪಹರಣದಂತಹ ಅಪರಾಧಗಳಲ್ಲಿ ತೊಡಗಿಕೊಂಡಿತ್ತು. ಈತ ಮುಂಬೈನಲ್ಲಿ ಹಲವು ಕ್ಯಾರಂ ಕ್ಲಬ್ಗಳ ಮುಖಾಂತರ ಅಕ್ರಮ ಜೂಜು ಮತ್ತು ಬೆಟ್ಟಿಂಗ್ ನಡೆಸುತ್ತಿದ್ದ. ಅಷ್ಟೇ ಅಲ್ಲ, 1970ರ ದಶಕದಲ್ಲಿ ಈತ ಹಾಜಿ ಮಸ್ತಾನ್ ಮತ್ತು ವರದರಾಜನ್ ಮುದಲಿಯಾರ್ ಜೊತೆ ಸೇರಿ ಮುಂಬೈಯನ್ನು ಹಂಚಿಕೊಂಡು ಪರಸ್ಪರ ಸಂಘರ್ಷವಿಲ್ಲದೆ ಅಕ್ರಮ ಜೂಜು, ಸುಲಿಗೆ ಮತ್ತು ಭೂ ವಿವಾದಗಳ ದಂಧೆ ನಡೆಸುತ್ತಿದ್ದ. ನಂಬರ್ 1. ದಾವೂದ್ ಇಬ್ರಾಹಿಂ ಕಸ್ಕರ್. ಈತ ಯಾರಿಗೆ ಗೊತ್ತಿಲ್ಲ ಹೇಳಿ? ಭಾರತದ ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ, ಮಾದಕ ವಸ್ತು ಕಳ್ಳ ಸಾಗಾಣಿದಾರ ಮತ್ತು 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟದ ಮುಖ್ಯ ಸೂತ್ರಧಾರ. ಈತ ಡಿಸೆಂಬರ್ 26, 1955ರಲ್ಲಿ ಮುಂಬೈನ ಡೋಂಗ್ರಿಯಲ್ಲಿ ಜನಿಸಿದ. ಈತನ ತಂದೆ ಮುಂಬೈ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು. ಆದರೆ ಈತ 1970ರ ದಶಕದಲ್ಲಿ ಅಪರಾಧ
ಚಟುವಟಿಕೆಗಳನ್ನು ಆರಂಭಿಸಿ ನಂತರ ಡಿ ಕಂಪನಿ ಎಂಬ ದೊಡ್ಡ ಕ್ರಿಮಿನಲ್ ಜಾಲವನ್ನು ಸ್ಥಾಪಿಸಿದ್ದ. ಅಷ್ಟೇ ಅಲ್ಲ, 1980-90ರ ದಶಕದಲ್ಲಿ ಬಾಲಿವುಡ್ನ ಹಲವು ನಟಿಯರೊಂದಿಗೆ ಮತ್ತು ನಿರ್ಮಾಪಕರೊಂದಿಗೆ ಈತನ ಹೆಸರು ತುಳುಕು ಹಾಕಿಕೊಂಡಿತ್ತು. 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟದಲ್ಲಿ ನೇರ ಪಾತ್ರ ಹೊಂದಿದ್ದರಿಂದ ಭಾರತ ಮತ್ತು ಅಮೆರಿಕದಿಂದ ಜಾಗತಿಕ ಭಯೋತ್ಪಾದಕ ಎಂದು ಘೋಷಿಸಲ್ಪಟ್ಟಿದ್ದಾನೆ. ನಂತರ ಭಾರತದಿಂದ ಪಲಾಯನಗೈದ ಈತ ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಹೇಳಲಾಗುತ್ತಿದೆ. ಭಾರತ ಸರ್ಕಾರವು ಇವನ ಹಲವು ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಹರಾಜು ಮಾಡಿದೆ. ಈತನೀಗ ಬದುಕಿದ್ದಾನೋ ಸತ್ತಿದ್ದಾನೋ ಎಂಬುದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಈತನ ಬಗ್ಗೆ ನಿಮಗೆ ಇನ್ನೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದು ಹೊಸ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಸ್ಟೇ ಟ್ಯೂನ್ಡ್.